ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾವಿವತ್ತು ಡಿಸ್ಕಸ್ ಮಾಡಕ್ ಹೋಗ್ತಿರೋ ವಿಷಯ ಡಯಾಬಿಟಿಸ್ ಮತ್ತು ನಮ್ಮ ಗಟ್, ನಮ್ಮ ಕರುಳಿನ ಆರೋಗ್ಯದ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮ ಗಟ್ ಹೆಲ್ತ್ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳು. ನಿಮಗೆ ಆಶ್ಚರ್ಯ ಆಗ್ಬೋದು ವೀಕ್ಷಕರೇ, ಸೂಕ್ಷ್ಮಾಣು ಜೀವಿಗಳಿಗೂ ಡಯಾಬಿಟಿಸ್ಗೂ ಹೇಗೆ ಸಂಬಂಧ? ಡಯಾಬಿಟಿಸ್ ನಮ್ಮ ಅಪ್ಪ ಅಮ್ಮಗಿದ್ರೆ ನಮಗೂ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ? ಅಥವಾ ಡಯಾಬಿಟಿಸ್ ನಾವು ಜಾಸ್ತಿ ಸಕ್ಕರೆ ತಿಂತೀವಿ ಅದಕ್ಕೆ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ? ಅಥವಾ ಡಯಾಬಿಟಿಸ್ ನಮ್ದು ಆಹಾರ ವಿಹಾರ ಸರಿ ಇಲ್ಲ, ನಾವು ಸ್ವಲ್ಪ ದಪ್ಪ ಇದ್ದೀವಿ ಅದಕ್ಕೋಸ್ಕರ ಡಯಾಬಿಟಿಸ್ ಬರ್ತಿದೆ ಅಂತ ಅನ್ಕೊಳ್ತಿದ್ದೀರಾ ಅಲ್ವಾ? ಆದ್ರೆ ಸೈಂಟಿಸ್ಟ್ಗಳು ರೀಸೆಂಟ್ಲಿ ಏನ್ ಪ್ರೂವ್ ಮಾಡಿದ್ದಾರೆ ಅಂದ್ರೆ, ಡಯಾಬಿಟಿಸ್ಗೂ ಮತ್ತು ನಮ್ಮ ಗಟ್ ಹೆಲ್ತ್, ನಮ್ಮ ದೇಹದಲ್ಲಿ ಇರುವಂತ ಸೂಕ್ಷ್ಮಾಣು ಜೀವಿಗಳಿಗೂ ಒಂದು ಸ್ಟ್ರಾಂಗ್ ಆಗಿರುವಂತ ಡೈರೆಕ್ಟ್ ಲಿಂಕ್ ಇದೆ. ಈ ಸೂಕ್ಷ್ಮಾಣು ಜೀವಿಗಳ ವ್ಯವಸ್ಥೆಯಲ್ಲಿ ಏರ್ಪೇರಾದ್ರೆ ಅಥವಾ ನಮ್ಮ ಸೂಕ್ಷ್ಮಾಣು ಜೀವಿಗಳು ಹೇಗೆ ಕೆಲಸ ಮಾಡ್ತೀವೋ ನಮ್ಮ ದೇಹದಲ್ಲಿ, ಆ ಪ್ರಕೃತಿಯಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ನಮಗೆ ನಮ್ಮ ಶುಗರ್ ಲೆವೆಲ್ಸ್ ನಲ್ಲಿ ಏರ್ಪೇರ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಿಂದೆ ತುಂಬಾ ಹೇಳ್ತಾ ಇದ್ರು ಆಕ್ಚುಲಿ, ಈ ಮಧುಮೇಹ ಆಗಿರ್ಬೋದು ಅಥವಾ BP ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ಇದೆಲ್ಲ ನಮ್ಮ ಹೊಟ್ಟೆಯ ಸಂಬಂಧಿ ಒಂದು ಪ್ರಾಬ್ಲಮ್ ಇಂದಾನೇ ಉಂಟಾಗೋದು ಅಂತ ಹೇಳ್ಬಿಟ್ಟು. ಆದ್ರೆ ಸುಮಾರು ಜನ ಆಧುನಿಕ ವಿಜ್ಞಾನದಲ್ಲಿ ನಂಬ್ತಾ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಎಲ್ಲಾ ಸಂಶೋಧನೆಗಳು ಏನ್ ಪ್ರೂವ್ ಮಾಡ್ತಿದೆ ಅಂತ ಹೇಳಿದ್ರೆ, ಈ ಎಲ್ಲಾ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗೂ ಒಂದು ಸ್ಟ್ರಾಂಗ್ ಲಿಂಕ್ ನಮ್ಮ ಗಟ್ ಮೈಕ್ರೋಬಿಯಂ ಅಥವಾ ನಮ್ಮ ಸೂಕ್ಷ್ಮಾಣು ಜೀವಿಗಳ ಜೊತೆ ಇದೆ ಅಂತ ಪ್ರೂವ್ ಮಾಡಿದ್ದಾರೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದ್ ಸ್ವಲ್ಪ ನಮ್ಮ ಒಂದು ಈ ಸೂಕ್ಷ್ಮಾಣು ಜೀವಿಗಳು ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತವೆ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ಸೂಕ್ಷ್ಮಾಣು ಜೀವಿಗಳಲ್ಲಿ ನಾನು ಮುಂಚೆನೆ ಹೇಳ್ದಂಗೆ ತುಂಬಾ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ತುಂಬಾ ಕೆಟ್ಟ ಸೂಕ್ಷ್ಮಾಣು ಜೀವಿಗಳು ಕೂಡ ಇರ್ತವೆ. ಅದು ನಮ್ಮ ದೊಡ್ಡ ಕರುಳಿನಲ್ಲಿ ಇರುವಂತ ಸೂಕ್ಷ್ಮಾಣು ಜೀವಿಗಳು ನಮ್ಮ ಹೆಲ್ತ್ಗೆ ತುಂಬಾ ಒಂದು ಸಹಾಯ ಮಾಡ್ತವೆ. ನಮ್ಮ ದೇಹದಲ್ಲಿ ಕೆಲವು ನಮ್ಮ ಬ್ರೈನ್ ನಲ್ಲಿ ಇರ್ಬೋದು, ನಮ್ಮ ಹೊಟ್ಟೆಯ ಭಾಗದಲ್ಲಿ ಇರ್ಬೋದು, ನಮ್ಮ ಕಿಡ್ನಿಯಲ್ಲಿ ಇರ್ಬೋದು, ನಮ್ಮ ಥೈರಾಯ್ಡ್ ನಲ್ಲಿ ಇರ್ಬೋದು, ಅಥವಾ ನಮ್ಮ ಪ್ಯಾಂಕ್ರಿಯಾಸ್ ನಲ್ಲಿ ಇರ್ಬೋದು, ಸುಮಾರು ಹಾರ್ಮೋನ್ಗಳು ಉತ್ಪಾದನೆ ಆಗ್ತವೆ. ಈ ಹಾರ್ಮೋನುಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಮೀಡಿಯೇಟ್ ಮಾಡೋದು ಅಥವಾ ಲಿಟರಲಿ ಡಿಕ್ಟೇಟ್ ಮಾಡೋದೇ ಈ ಸೂಕ್ಷ್ಮಾಣು ಜೀವಿಗಳು. ಫಾರ್ ಎಕ್ಸಾಂಪಲ್, ನಮ್ಮ ಬ್ರೈನ್ ನಲ್ಲಿ ರಿಲೀಸ್ ಆಗುವಂತ ಹಾರ್ಮೋನು ಸೆರೋಟೋನಿನ್ ಅಂತ ಹೇಳ್ತೀವಿ. ಆ ಸೆರೋಟೋನಿನ್ ಅನ್ನೋದು ಒಂದು ಹ್ಯಾಪಿ ಹಾರ್ಮೋನ್. ಆದ್ರೆ ಅದು ನಮ್ ಕೆಲಸ ಮಾಡೋದು ನರಮಂಡಲದ ಮೇಲೆ, ಬ್ರೈನ್ ಮೇಲೆ. ಆದ್ರೆ 90% ಅಷ್ಟು ಅದು ಉತ್ಪಾದನೆ ಆಗೋದು ನಮ್ಮ ಕರುಳಿನಲ್ಲಿ, ದೊಡ್ಡ ಕರುಳಿನಲ್ಲಿ, ಈ ಕೆಲವು ಬ್ಯಾಕ್ಟೀರಿಯಾಗಳ ಆಕ್ಷನ್ ಇಂದಾಗಿ. ಅದೇ ರೀತಿ ನಮ್ಮ ಪ್ಯಾಂಕ್ರಿಯಾಸ್ ಅಥವಾ ನಮ್ಮ ಮೇದೋರ್ಜಿಕ ಗ್ರಂಥಿ ಏನಿದೆ, ಇನ್ಸುಲಿನ್ ಸೆಕ್ರೇಷನ್ ಮಾಡುತ್ತೆ. ಇನ್ಸುಲಿನ್ ಸೆಕ್ರೇಷನ್ ಅಂತ ಹೆಂಗೆ ಅಂತ ಹೇಳಿದ್ರೆ, ನಾವು ತಿಂದಂತ ಆಹಾರದಲ್ಲಿ ಸಕ್ಕರೆ ಅಂಶ ಇದ್ದಾಗ ಅದು ಒಂದು ಬ್ರೈನಿಗೆ ಒಂದು ಸಿಗ್ನಲ್ ಅನ್ನು ಕಳಿಸುತ್ತೆ. ಇಷ್ಟೊಂದು ಸಕ್ಕರೆ ಅಂಶ ನಮ್ಮ ಹೊಟ್ಟೆಗೆ ಬರ್ತಾ ಇದೆ, ನಮ್ಮ ಬ್ಲಡ್ಡಿಗೆ ಬರ್ತಾ ಇದೆ, ಅದು ನಮ್ಮ ಜೀವಕೋಶಗಳಿಗೆ ಕಳಿಸ್ಬೇಕು. ಹಾಗಾಗಿ ಇನ್ಸುಲಿನ್ ನ ಉತ್ಪಾದನೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಬ್ರೈನಿಗೆ ಒಂದು ಸಿಗ್ನಲ್ ಹೋದಾಗ ನಮ್ಮ ಪ್ಯಾಂಕ್ರಿಯಾಸ್ ಆ ಇನ್ಸುಲಿನ್ ನ ಸೆಕ್ರೀಟ್ ಮಾಡಕ್ ಶುರು ಆಗುತ್ತೆ. ಈ ಪ್ಯಾಂಕ್ರಿಯಾಸ್ ಅಲ್ಲಿ 2-3 ತರ ಸೆಲ್ಸ್ ಇರ್ತವೆ. ಒಂದು ಆಲ್ಫಾ ಸೆಲ್ಸು, ಒಂದು ಬೀಟಾ ಸೆಲ್ಸು, ಮತ್ತು ಇನ್ನೊಂದು ಡೆಲ್ಟಾ ಸೆಲ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಆಲ್ಫಾ ಸೆಲ್ಸು ಗ್ಲೂಕಗೋನ್ ಅನ್ನೋ ಒಂದು ಹಾರ್ಮೋನ್ ನ ಉತ್ಪಾದನೆ ಮಾಡುತ್ತೆ, ಅದು ಶುಗರ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ಬೀಟಾ ಸೆಲ್ಸು ಇನ್ಸುಲಿನ್ ನ ಉತ್ಪಾದನೆ ಮಾಡುತ್ತೆ, ಅದು ಶುಗರ್ ಲೆವೆಲ್ ನ ಕಡಿಮೆ ಮಾಡುತ್ತೆ. ಈ ಡೆಲ್ಟಾ ಸೆಲ್ಸ್ ಅನ್ನೋದು ಸೊಮ್ಯಾಟೋಸ್ಟಾಟಿನ್ ಅಂತ ಹೇಳ್ಬಿಟ್ಟು ಒಂದು ಬೇರೆ ಒಂದು ಹಾರ್ಮೋನ್ ಉತ್ಪಾದನೆ ಮಾಡುತ್ತೆ, ಅದು ಬೇರೆ ಕೆಲಸಗಳು ಇನ್ನು ಮಾಡುತ್ತೆ. ಈ ಇನ್ಸುಲಿನ್ ನ ಉತ್ಪಾದನೆ ಆಗಬೇಕು ಅಂತ ಹೇಳಿದ್ರೆ ಒಂದು ಸಿಗ್ನಲ್ಲು ನಮ್ಮ ಸೂಕ್ಷ್ಮಾಣು ಜೀವಿಗಳು ಉತ್ಪಾದನೆ ಮಾಡುವಂತಹ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ನಿಂದ ಆಗುತ್ತೆ. ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ನಮ್ಮ ದೊಡ್ಡ ಕರುಳಿನಲ್ಲಿ ನಾವು ತಿಂದಂತ ಆಹಾರದಲ್ಲಿರುವಂತ ಫೈಬರ್, ನಾರಿನ ಅಂಶ ಏನಿರುತ್ತೆ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂಶ ಏನಿರುತ್ತೆ, ಅದು ನಮ್ಮ ಸೂಕ್ಷ್ಮಾಣು ಜೀವಿಗಳಿಗೆ ಸಿಕ್ಕಿದಾಗ, ಯಾವಾಗ ನಮ್ಮ ಕರುಳಿನಲ್ಲಿ ನಮ್ಮ ಸೂಕ್ಷ್ಮಾಣು ಜೀವಿಗಳಿಗೆ ಹೆಚ್ಚು ಫೈಬರ್ ಇರುವಂತ ಅಂಶ ಸಿಗುತ್ತೋ ಅವಾಗ ಇದು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ನ ಉತ್ಪಾದನೆ ಮಾಡುತ್ತೆ. ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ನೀವು ಸಮಯ ಸಿಕ್ಕಿದ್ರೆ ಗೂಗಲ್ ಮಾಡಿ ನೋಡಿ, ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಆಗ್ಲಿಕ್ಕೆ ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ರೆಗ್ಯುಲೇಟ್ ಮಾಡ್ತವೆ ಅಂತ. ಈ ಶಾರ್ಟ್ ಚೈನ್ ಫ್ಯಾಟಿ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡ್ತಾ ಇದ್ರೆ, ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಗಳು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೈಮ್ ನಲ್ಲಿ ಯಾವಾಗ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುತ್ತೋ, ಎಷ್ಟು ನಮ್ಮ ದೇಹಕ್ಕೆ ಅವಶ್ಯಕತೆ ಇರುತ್ತೋ ಅಷ್ಟು ಇನ್ಸುಲಿನ್ ಮಾತ್ರ ಸೆಕ್ರೇಷನ್ ಮಾಡ್ತವೆ. ಒಂದು ಸಲ ಈ ಒಂದು ಬ್ಯಾಲೆನ್ಸ್ ನಲ್ಲಿ ಏರ್ಪೇರ್ ಆದ್ರೆ, ಸೂಕ್ಷ್ಮಾಣು ಜೀವಿಗಳ ಒಂದು ಸಂರಚನೆ ಹಾಳಾದ್ರೆ, ಇದು ಏರ್ಪೇರ್ ಆದಾಗ ಇನ್ಸುಲಿನ್ ನಲ್ಲಿ ವ್ಯತ್ಯಾಸ ಆಗುತ್ತೆ, ನಮ್ಮ ದೇಹ ಇನ್ಸುಲಿನ್ ನ ರಿಜೆಕ್ಟ್ ಮಾಡುತ್ತೆ. ಅದಕ್ಕೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇನ್ಸುಲಿನ್ ರೆಸಿಸ್ಟೆನ್ಸೇನೆ ಈ ಟೈಪ್ 2 ಡಯಾಬಿಟಿಸ್ಗೆ ಮುಖ್ಯ ಕಾರಣ. ಇನ್ಸುಲಿನ್ ನಮ್ಮ ದೇಹದಲ್ಲಿ ಇರುತ್ತೆ, ಆದ್ರೆ ಇನ್ಸುಲಿನ್ ಸರಿಯಾಗಿ ಅದರ ಒಂದು ಸಂವೇದನಾಶೀಲತೆಯನ್ನ ಕಳ್ಕೊಂಡಿರುತ್ತೆ, ಅದು ಸರಿಯಾಗಿ ಅದು ಕೆಲಸ ಮಾಡಕ್ ಆಗಲ್ಲ. ಇನ್ಸುಲಿನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬ್ಲಡ್ ಶುಗರು ನಮ್ಮ ಜೀವಕೋಶಗಳಿಗೆ ತಲುಪಲ್ಲ, ರಕ್ತದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ರಕ್ತದಲ್ಲಿ ಜಾಸ್ತಿ ಆದಾಗ ನಮಗೆ ಇದು ಟೈಪ್ 2 ಡಯಾಬಿಟಿಸ್ ನಿಮಗೆ ಬಂದಿದೆ, ನೀವು ಆಲ್ರೆಡಿ ತಗೊಳ್ಳಿ ಅಂತ ಹೇಳ್ತಾರೆ, ಮೆಡಿಸಿನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ.
ಆ ಮೆಡಿಸಿನ್ ಸ್ಟಾರ್ಟ್ ಮಾಡೋದು ಕೂಡ ಏನು ನಿಮ್ಮ ಇನ್ಸುಲಿನ್ ಜಾಸ್ತಿ ಮಾಡೋಕ್ಕಂತ ಏನು ನಿಮಗೆ ಮೆಡಿಸಿನ್ ಸ್ಟಾರ್ಟ್ ಮಾಡಲ್ಲ. ನಿಮ್ಮ ದೇಹದಲ್ಲಿ ಇರುವಂತ ಇನ್ಸುಲಿನ್ನ ಸೆನ್ಸಿಟಿವ್ನ ಜಾಸ್ತಿ ಮಾಡಲಿಕ್ಕೆ, ರೆಸಿಸ್ಟೆನ್ಸ್ನ ಅವಾಯ್ಡ್ ಮಾಡಲಿಕ್ಕೆ ಕೆಲವು ಮೆಡಿಸಿನ್ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾರೆ. ಸೊ ದಟ್ ಈಸ್ ನೀವು ಓರಲ್ ಆಂಟಿ ಡಯಾಬಿಟಿಕ್ ಮೆಡಿಸಿನ್ಸ್ ನೀವೇನ್ ತಗೊಳ್ತೀರಾ ಅದು ಕೇವಲ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ತಡೆಗಟ್ಟುಬಿಟ್ಟು ಅದನ್ನು ಸೆನ್ಸಿಟೈಸ್ ಮಾಡ್ಲಿಕ್ಕೆ ಅಂತ ಕೊಡುವಂತ ಮೆಡಿಸಿನ್ಸ್. ಆದರೆ ನಮ್ಮ ಸರಿಯಾದ ಒಂದು ಆಹಾರ ಕ್ರಮ ಇದ್ದಲ್ಲಿ, ಸರಿಯಾದ ನಾರಿನ ಅಂಶ ಇದ್ದಲ್ಲಿ, ನಮ್ಮ ಗಟ್ನಲ್ಲಿ ಒಳ್ಳೆಯ ಸೂಕ್ಷ್ಮಾಣುಜೀವಿಗಳು ಸರಿಯಾದ ಜಾಗದಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಈ ಇನ್ಸುಲಿನ್ ಮತ್ತು ಈ ಗ್ಲೂಕೋಕಾನ್ನ ಒಂದು ಪ್ರಮಾಣ ಎಲ್ಲಿ ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೋ ಅದರ ಒಂದು ನಿರ್ವಹಣೆ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಗಟ್ ಹೆಲ್ತ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಡಯಾಬಿಟಿಸ್. ಇತ್ತೀಚೆಗಂತೂ ಸುಮಾರು ಸಂಶೋಧನೆಗಳು ಈ ಡಯಾಬಿಟಿಸ್ ಮತ್ತು ಗಟ್ ಹೆಲ್ತ್ ಮೇಲೆ ನಡೀತಾ ಇದೆ. ಅಂಡ್ ಸೈಂಟಿಸ್ಟ್ಗಳು, ಸಂಶೋಧನಾಕಾರಕರು ಇದರ ಬಗ್ಗೆ ತುಂಬಾ ಹೇಳ್ತಾರೆ. ನೀವು ಯಾವ್ದಾದ್ರು ಹೊಸ ಡಾಕ್ಟರ್ಗಳ ಹತ್ರ ಹೋದ್ರೆ ನಿಮಗೆ ಈ ತರ ಇನ್ಫಾರ್ಮೇಶನ್ ಸಿಗಲ್ಲ. ಯಾಕಂತ ಹೇಳಿದ್ರೆ ನಾನೊಂದು ರಿಸರ್ಚ್ ಟಾಪಿಕ್ ಆಗಿ ಈ ಗಟ್ ಮೈಕ್ರೋಬಯೋಮ್ನ ತಗೊಂಡ್ಬಿಟ್ಟು ನಾನು ತುಂಬಾ ಇದ್ರಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ಬಿಟ್ಟು ಆ ರಿಸರ್ಚ್ ಭಾಗವನ್ನ ಮಾತ್ರ, ಅದರ ಒಂದು ಸಾರವನ್ನ ಮಾತ್ರ ನಿಮ್ಮ ಮುಂದೆ ಡಿಸ್ಕಸ್ ಮಾಡಕ್ ಬಂದಿದ್ದೀನಿ. ಇದೇ ತರ ಸುಮಾರು ಸಂಶೋಧನಾ ಆಧಾರಿತ ನಮ್ಮ ಗಟ್ ಹೆಲ್ತ್ ಮತ್ತು ನಮ್ಮ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ನಿಮ್ ಜೊತೆ ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ. ಮುಂದಿನ ಸಂಚಿಕೆಗಳಲ್ಲಿ ಖಂಡಿತವಾಗ್ಲೂ ನಿಮ್ ಜೊತೆ ಅದನ್ನ ನಾನು ಶೇರ್ ಮಾಡೋಣ ಅಂತ ಬಯಸ್ತೇನೆ. ಇಷ್ಟ ಆಗಿದ್ರೆ ಈ ಒಂದು ಟಾಪಿಕ್ಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.